ಎಲ್ಲರಿಗೂ ನಮಸ್ಕಾರ. ಸಿಂಹ ರಾಶಿಯ 2025ನೇ ವರ್ಷದ ಯುಗಾದಿ ವರ್ಷ ಭವಿಷ್ಯ ಹೇಗಿರುತ್ತದೆ? ಸಿಂಹ ರಾಶಿಯವರಿಗೆ ಯುಗಾದಿ ಹೊಸ ಪಂಚಾಂಗದ ಪ್ರಕಾರ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಸಿಂಹ ರಾಶಿಯವರಾಗಿದ್ದರೆ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ. ಸಿಂಹ ರಾಶಿಯವರ ಶುಭ ಫಲಗಳ ಬಗ್ಗೆ ಮೊದಲಿಗೆ ನೋಡೋಣ. ಹೊಸ ಪಂಚಾಂಗದ ಪ್ರಕಾರ ಸಿಂಹ ರಾಶಿಯವರು ಶ್ರದ್ಧೆಯಿಂದ ಯಾವ ಕೆಲಸ ಮಾಡಿದ್ರೂ ಕೂಡ ಈ ವರ್ಷದಲ್ಲಿ ಯಶಸ್ಸು ಅನ್ನೋದನ್ನು ಪಡೆದುಕೊಳ್ತಾರೆ. ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಇವರು ಎಂಥದ್ದೇ ಕೆಲಸ ಶುರು ಮಾಡಿದ್ರೂ ಕೂಡ ಅದರಲ್ಲಿ ಲಾಭ ಅನ್ನೋದನ್ನು ಪಡ್ಕೊಳ್ತಾರೆ. ಹಲವಾರು ಮೂಲಗಳಿಂದ ಧನಾಗಮನ ಅನ್ನೋದು ಆಗುತ್ತೆ. ಹಲವಾರು ಮೂಲಗಳು, ವಿವಿಧ ಕ್ಷೇತ್ರಗಳು, ನೀವು ಯಾವುದ್ರಲ್ಲಾದರೂ ಕೆಲಸ ಮಾಡ್ತೀರಿ, ಅದರಿಂದ ನಿಮಗೆ ಹಣ ಅನ್ನೋದು ಹೆಚ್ಚಾಗಿ ಬರ್ತಾ ಹೋಗುತ್ತೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಅತಿಯಾದ ಲಾಭವನ್ನು ಪಡ್ಕೊಳ್ತಿರ್ತೀರ. ನೀವು ಯಾರ್ದಾದ್ರೂ ಕಂಪ್ನಿಲಿ ಕೆಲಸ ಮಾಡ್ತೀರಿ ಅಥವಾ ಏನೇ ಒಂದು ಕೆಲಸ ಮಾಡ್ತೀರಿ, ಇಲ್ಲ ನೀವು ಸಣ್ಣದಾದಂತಹ ಒಂದು ಸ್ವಂತ ವ್ಯಾಪಾರನೇ ಮಾಡ್ತೀರಿ, ವ್ಯವಹಾರನೇ ನಡೆಸ್ತೀರಿ, ಅದರಿಂದ ಕೂಡ ನಿಮಗೆ ಲಾಭ ಅನ್ನೋದು ಆಗುತ್ತೆ. ಹಣಕಾಸಿನ ವ್ಯವಹಾರ ಅನುಕೂಲಕರವಾಗಿರುತ್ತೆ. ನಿಮ್ಮ ಹಣಕಾಸಿನ ವ್ಯವಹಾರಗಳು ತುಂಬಾ ಅನುಕೂಲಕರವಾಗಿರುತ್ತೆ. ನಿಮ್ಮ ಮಾತಿನಿಂದ ನಿಮ್ಮ ಎಲ್ಲ ಸಮಸ್ಯೆಗೂ ಕೂಡ ಪರಿಹಾರ ಅನ್ನೋದನ್ನು ಕಂಡುಕೊಳ್ತೀರಾ. ನಿಮಗೆ ಏನೇ ಸಮಸ್ಯೆ ಬಂದರೂ ಕೂಡ ನೀವು ಚತುರರಾಗಿ ಮಾತಾಡಿಕೊಂಡು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಅನ್ನೋದನ್ನು ಮಾಡ್ಕೊಳ್ತೀರಾ. ಶತ್ರುಗಳ ಸಂಹಾರವಾಗುತ್ತೆ. ನಿಮ್ಮ ಹಿತಶತ್ರುಗಳು, ಬಹಿರಂಗ ಶತ್ರುಗಳಿರ್ತಾರಲ್ಲ, ಅಂಥವರು ನಿಮ್ಮಿಂದಾನೇ ದೂರ ಆಗ್ತಾ ಹೋಗ್ತಾರೆ. ಅವ್ರುಗಳಿಂದ ನೀವೇ ದೂರ ಆಗ್ಬಿಡ್ತೀರಾ. ಅಷ್ಟು ನಾಜೂಕಾಗಿ ಈ ವರ್ಷ ಇರ್ತೀರಾ. ಮಾನಸಿಕವಾಗಿ ತುಂಬಾ ಧೈರ್ಯವಂತರಾಗಿರ್ತಾರೆ ಸಿಂಹರಾಶಿಯವರು. ಸಿಂಹರಾಶಿಯವರು 2025ನೇ ಹೊಸ ಪಂಚಾಂಗದ ಪ್ರಕಾರ ಇವರು ತುಂಬಾ ಧೈರ್ಯವಾಗಿರ್ತಾರೆ. ಯಾವುದಕ್ಕೂ ಕೂಡ ಭಯ ಪಟ್ಕೊಳ್ಳೋದಿಲ್ಲ. ಎಷ್ಟೇ ಸಮಸ್ಯೆ ಬಂದರೂ ಕೂಡ ಕುಗ್ಗೋದಿಲ್ಲ. ಅಂತಹ ಮನಸ್ಥಿತಿ ಇರೋರು ಈ ಸಿಂಹ ರಾಶಿಯವರು ಈ ವರ್ಷದಲ್ಲಿ. ಆಕಸ್ಮಿಕ ಧನಲಾಭ ಅನ್ನೋದು ಆಗುತ್ತೆ. ದಿಢೀರಾಗಿ ನಿಮಗೆ ಗೊತ್ತೇ ಇರೋದಿಲ್ಲ, ಆ ರೀತಿಯಾಗಿ ಹಣ ಅನ್ನೋದು ನಿಮ್ಮ ಅಕೌಂಟಿಗೆ ಬರುತ್ತೆ. ನೀವು ಯಾರಿಗಾದರೂ ಸಾಲ ಕೊಟ್ಟಿರ್ತೀರ, ಅವರು ನಿಮಗೆ ಸಾಲನ ಕೊಡದೇನೆ ಆಟ ಆಡಿಸ್ತಿರಬಹುದು. ಅಂತಹ ಹಣಗಳೇ ಆಗಿರಲಿ ಅಥವಾ ಯಾವುದಾದ್ರೂ ಹೂಡಿಕೆಗಳನ್ನ ಮಾಡಿರ್ತೀರಲ್ಲ, ಅಂಥ ಹಣಗಳು ಬಂದು ನಿಮ್ಮ ಕೈ ಸೇರುತ್ತೆ. ವಿದೇಶ ಪ್ರಯಾಣದ ಯೋಗ ಅನ್ನೋದನ್ನು ಈ ರಾಶಿಯವರು ಕಾಣ್ತಾರೆ. ಇವರೇನಾದರೂ ಫಾರಿನ್ ಟ್ರಿಪ್ ಮಾಡಬೇಕು ಅಥವಾ ಹೊರಗಡೆ ನಾನು ವಿದೇಶಕ್ಕೆ ಹೋಗಬೇಕು, ಫ್ಲೈಟಲ್ಲಿ ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ರೆ ಅಂತಹ ಯೋಗ ಕೂಡ ಈ ರಾಶಿಯವರಿಗೆ ಇರುತ್ತೆ. ಇಂಪೋರ್ಟು ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡುವವರಿಗಂತೂ ಅತಿಯಾದ ಲಾಭವೂ ಆಗುತ್ತೆ. ಅಂದರೆ ಯಾವುದಾದ್ರೂ ವಸ್ತುಗಳನ್ನ ನೀವು ತಗೊಂಡು ಮಾರೋದು ಡಬಲ್ ಹಣಕ್ಕೆ, ಈ ರೀತಿಯಾಗಿ ಮಾಡ್ತಿರೋರಿಗೆ ಖಂಡಿತವಾಗ್ಲೂ ಕೂಡ ಈ ವರ್ಷ ಲಾಭ ಅನ್ನೋದೇ ಆಗುತ್ತೆ. ಎಲ್ಲ ಕೆಲಸಗಳಲ್ಲೂ ಕೂಡ ನಿಮ್ಮ ಜಾಣತನದಿಂದ ಉತ್ತಮ ಹೆಸರು ಅನ್ನೋದನ್ನು ಪಡ್ಕೊಳ್ತೀರಾ. ನೀವು ಯಾವುದೇ ಕೆಲಸ ಮಾಡಿ ಅದರಲ್ಲಿ ನೀವು ಚತುರರಾಗಿ ಜಾಣ್ಮೆಯಿಂದ ಕೆಲಸ ಮಾಡೋದ್ರಿಂದ ಒಳ್ಳೆಯ ಹೆಸರು ಅನ್ನೋದನ್ನು ಪಡ್ಕೊಳ್ತೀರಾ. ಇಲ್ಲ ಸಮಾಜದಲ್ಲಿ ಒಳ್ಳೆ ಕೆಲಸನ ಮಾಡ್ತಿರ್ತೀರಾ. ಇದರಿಂದ ಕೂಡ ನಿಮ್ಮ ಗೌರವ, ಕೀರ್ತಿ, ಪ್ರತಿಷ್ಠೆ ಎಲ್ಲವೂ ಕೂಡ ಹೆಚ್ಚಾಗುತ್ತೆ. ಹಾಗೆಯೇ ಈ ರಾಶಿಯವರಿಗೆ ಗುರು ಏಕಾದಶ ಸ್ಥಾನಕ್ಕೆ ಬರೋದ್ರಿಂದ ಅದೃಷ್ಟ ಅನ್ನೋದು ಒಲಿಯುತ್ತೆ. ಇದಕ್ಕಿಂತ ಏನು ಬೇಕಲ್ವಾ? ಗುರು ಏಕಾದಶ ಸ್ಥಾನಕ್ಕೆ ಬರೋದ್ರಿಂದ ಅದೃಷ್ಟ ಅನ್ನೋದು ನಿಮ್ಮ ಹುಡ್ಕೊಂಡೇ ಬರುತ್ತಂತೆ. ಇನ್ನು ಗುರುಬಲ ಅನ್ನೋದು ಕೂಡ ಈ ರಾಶಿಯವರಿಗೆ ಈ ವರ್ಷ ಇದೆ. ಗುರುಬಲ ಇದ್ದರೆ ಏನೇ ಮಾಡಿದ್ರೂ ಕೂಡ ಅದರಲ್ಲಿ ಸಕ್ಸಸ್ ಅನ್ನೋದನ್ನು ಕಾಣ್ತೀರಾ. ಒಡ ಹುಟ್ಟಿದವರಿಂದ ಅನುಕೂಲವಾಗುತ್ತೆ. ನಿಮ್ಮ ಜೊತೆ ಹುಟ್ಟಿರ್ತಾರಲ್ಲ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಈ ಥರದವರಿಂದ ನಿಮಗೆ ಅನುಕೂಲ ಅನ್ನೋದಾಗುತ್ತೆ. ಕೆಲಸದ ವಿಷಯದಲ್ಲಿ ಆಗಿರಬಹುದು, ಹಣಕಾಸಿನ ವಿಚಾರದಲ್ಲಿ ಆಗಿರಬಹುದು, ಹೊಡ ಹುಟ್ಟಿದವರಿಂದ ನಿಮಗೆ ಲಾಭ ಅನ್ನೋದು ಆಗುತ್ತೆ. ತಂದೆ ತಾಯಿಯಿಂದ ಸಹಕಾರ ಅನ್ನೋದು ಸಿಗುತ್ತೆ. ನಿಮ್ಮ ತಂದೆ ತಾಯಿ ನೀವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ನಡಿಯಪ್ಪ ನೀನು ಮಾಡಪ್ಪ ಅಂತ ಹೇಳಿ ಆಶೀರ್ವಾದ ಮಾಡಿ ಕಳಿಸ್ತಾರೆ.
ಶತ್ರುಗಳೇ ನಿಮಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ಬೋದು. ಈ ವರ್ಷದಲ್ಲಿ ಪ್ಲಸ್ ಪಾಯಿಂಟ್ ಅಂದರೆ ಇದೆ, ನಿಮ್ಮ ಶತ್ರುಗಳಿರ್ತಾರಲ್ಲ, ನಿಮ್ಮ ಶತ್ರುಗಳೇ ನಿಮಗೆ ಸಹಾಯ ಅನ್ನೋದನ್ನು ಮಾಡ್ತಾರೆ. ಕೋರ್ಟು ಕಚೇರಿ ವಿಷಯದಲ್ಲಿ ಜಯ ನಿಮ್ಮದೇ ಆಗಿರುತ್ತೆ. ಕೋರ್ಟು ಕಚೇರಿ ವಿಷಯಗಳಲ್ಲಿ ನೀವೇ ವಿನ್ ಆಗ್ತೀರಾ. ತುಂಬ ವರ್ಷಗಳಿಂದ ನನ್ನ ಜಮೀನ್ದು ಕೋರ್ಟಲ್ಲಿ ವಾದ ನಡೀತಿದೆ, ತೀರ್ಪು ಅವ್ರ ಕಡೆ ಆಗಿಬಿಡುತ್ತೆ ಅಂತ ಭಯ ಪಡ್ತಿದ್ರೆ ಇಲ್ಲ, ಆ ತೀರ್ಪು ನಿಮ್ಮ ಕಡೆನೇ ಆಗುತ್ತೆ. ಅವಿವಾಹಿತರಿಗೆ ವಿವಾಹ ಆಗುವಂತಹ ಯೋಗ ನವೆಂಬರ್ ತಿಂಗಳಲ್ಲಿ ಆಗುತ್ತೆ. ಜುಲೈ ಮತ್ತು ನವೆಂಬರ್ ತಿಂಗಳಲ್ಲಿ ನೀವೇನಾದರೂ ಒಳ್ಳೆ ವರ ಬೇಕು, ಇಲ್ಲ ಒಳ್ಳೆ ವಧು ಬೇಕು ಅಂತ ಹುಡುಕ್ತಿದ್ರೆ ಸಿಂಹ ರಾಶಿಯವರು ಜುಲೈ ಮತ್ತು ನವೆಂಬರ್ ತಿಂಗಳಲ್ಲಿ ನೀವು ತುಂಬಾ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಕೂಡ ವಿವಾಹ ಆಗುವಂತಹ ಯೋಗ ಇದೆ. ರೈತರಿಗೆ ಶ್ರಮಕ್ಕೆ ತಕ್ಕಂತಹ ಫಲ ಅನ್ನೋದು ದೊರೆಯುತ್ತೆ. ರೈತರಿಗೆ ಶ್ರಮಕ್ಕೆ ತಕ್ಕ ಫಲ, ನೀವು ಯಾವ ರೀತಿ ಕಷ್ಟಪಡ್ತೀರೋ ಆ ರೀತಿಯಾಗಿ ಫಲ ಅನ್ನೋದು ನಿಮ್ಮದಾಗುತ್ತೆ. ವ್ಯಾಪಾರಸ್ಥರಿಗೆ ಅನುಕೂಲ ಅನ್ನೋದು ಆಗುತ್ತೆ. ಸೈಟು ಮತ್ತು ಮನೆ ಅನ್ನೋದನ್ನು ಕಟ್ಟಬೇಕು ಅಂತ ಅಂದ್ಕೊಂಡಿದ್ರೆ, ಸೈಟ್ ತಗೋಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ನೀವೇನಾದರೂ ಅರ್ಧಕ್ಕೆ ಮನೆ ಕಟ್ಟಿ ನಿಲ್ಲಿಸ್ಬಿಟ್ಟಿದ್ರೆ, ಈ ರೀತಿಯಾಗಿ ಯಾವುದೇ ಕೆಲಸ ಇದ್ದರೂ ಕೂಡ ನಿಮ್ಗಾಗುತ್ತೆ ಈ ವರ್ಷ. ವ್ಯಾಪಾರಸ್ಥರಿಗೆ ಅನುಕೂಲವಾಗಿರುತ್ತೆ ಅಂದರೆ ನೀವು ಸ್ವಂತ ವ್ಯಾಪಾರ ಏನಾದರೂ ಮಾಡ್ತೀರಿ, ಅದರಿಂದ ನಿಮಗೆ ಅನುಕೂಲ ಅನ್ನೋದು ಆಗುತ್ತೆ. ಇಷ್ಟೆಲ್ಲ ಶುಭ ಫಲಗಳನ್ನ ಹೊಸ ಪಂಚಾಂಗದ ಪ್ರಕಾರ ಸಿಂಹರಾಶಿಯವರಿಗೆ ನೋಡಿದ್ರಿ. ಇನ್ನು ಅಶುಭ ಫಲಗಳೇನು ಅಂತ ನೋಡೋದಾದರೆ, ಸಿಂಹರಾಶಿಯವರು ನೇರವಾಗಿ ಮಾತಾಡೋದನ್ನ ತಪ್ಪಿಸ್ಬೇಕು, ಡೈರೆಕ್ಟ್ ಫಾರ್ವರ್ಡ್. ಆ ರೀತಿಯಾಗಿ ಮಾತಾಡೋದ್ರಿಂದ ನಿಮಗೆ ತೊಂದರೆಗಳು ಅನ್ನೋದು ಆಗುತ್ತೆ. ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಬಂತು ಅಂದರೆ ಕುಗ್ಬಿಡ್ಬೇಡಿ, ನೀವು ಧೈರ್ಯವಾಗಿರಿ. ಸಿಂಹರಾಶಿಯವರು ಮೊದಲೇ ಧೈರ್ಯವಂತರು, ಕುಗ್ಗೋದು ಬೇಡ. ಅಕ್ಟೋಬರ್ ತಿಂಗಳಿಂದ ಆರೋಗ್ಯದಲ್ಲಿ ತೊಂದರೆ ಅನ್ನೋದು ಎದುರಾಗಬಹುದು. ಆರೋಗ್ಯದ ವಿಚಾರದಲ್ಲಿ ಹುಷಾರಾಗಿರಬೇಕು. ಅಷ್ಟಮ ಶನಿ ಇರೋದ್ರಿಂದ ಸ್ವಲ್ಪ ತೊಂದರೆಗಳು ಕೂಡ ಬರಬಹುದು, ಎಚ್ಚರಿಕೆ. ಶನಿ ಶಾಂತಿ ಮಾಡಿಸ್ಕೊಳ್ಳಿ. ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ನೀವೇನಾದರೂ ವ್ಯವಹಾರ ನಡೆಸ್ತೀರಿ, ಹುಷಾರಾಗಿ ಹೆಜ್ಜೆ ಇಡಬೇಕು. ಅನಗತ್ಯ ಚರ್ಚೆ ಮಾತು ಅನ್ನೋದು ಬೇಡ. ಅಗತ್ಯವಾಗಿದ್ದರೆ ಮಾತಾಡಿ, ಅನಗತ್ಯವಾಗಿ ಮಾತಾಡಿ ನಮ್ಮ ಬಾಯಿನ ನಾವ್ಯಾಕೆ ನೋಯಿಸ್ಕೋಬೇಕು. ಮಾತಿನ ಮೇಲೆ ಗಮನ ಅನ್ನೋದು ಇರಬೇಕು. ಡೈರೆಕ್ಟ್ ಫಾರ್ವರ್ಡ್ ಬೇಡ ಅಂತ ಹೇಳಿದ್ನಲ್ಲ, ಆ ಥರ ನಿಮ್ಮ ಮಾತಿನ ಮೇಲೆ ನಿಮಗೆ ಗಮನ ಅನ್ನೋದು ಇರಬೇಕು. ಇನ್ನು ವಿದ್ಯಾರ್ಥಿಗಳಿಗೆ ಒತ್ತಡ ಅನ್ನೋದು ಹೆಚ್ಚಾಗಬಹುದು. ವಿದ್ಯಾರ್ಥಿಗಳು ಧ್ಯಾನ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒತ್ತಡಗಳು ಕಡಿಮೆ ಆಗುತ್ತೆ. ಬಂಧುಗಳಿಂದ ದೂರ ಇರೋದು ಉತ್ತಮ. ಬಂಧುಗಳಿಂದ ನೀವು ದೂರನೇ ಇದ್ಬಿಡಿ. ಇಲ್ಲ ಅಂದರೆ ನೀವು ಅವರೇನೋ ಮಾಡಿದ್ರು, ಅವರಿಂದ ಏನೋ ಎಕ್ಸ್ಪೆಕ್ಟ್ ಮಾಡ್ತೀರಾ, ಅವರೇನೂ ಮಾಡೋದಿಲ್ಲ, ಆಗ ನೀವೇ ಮಾನಸಿಕವಾಗಿ ಕಿರಿಕಿರಿನ ಅನುಭವಿಸ್ತೀರಾ. ಹಾಗಾಗಿ ನೀವು ದೂರ ಇರೋದು ಒಳ್ಳೆಯದು. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡೋದಾದರೆ, ನೀವು ಪ್ರತಿ ಶನಿವಾರ ಹನುಮನ ಆಂಜನೇಯ ಸ್ವಾಮಿಯ ಆರಾಧನೆ ಮಾಡಿ, ಹನುಮಾನ್ ಚಾಲೀಸ ಕೇಳಿ, ವೀಳ್ಯದೆಲೆ ಅಲಂಕಾರ ಮಾಡಿಸಿ ಭಗವಂತನಿಗೆ, ಆಂಜನೇಯ ಸ್ವಾಮಿಗೆ ಅಂತ ಹೇಳ್ತೀನಿ. ನೋಡಿದ್ರಲ್ಲ ಸಿಂಹರಾಶಿಯವರ ಯುಗಾದಿ ಭವಿಷ್ಯ ಹೇಗಿದೆ ಅಂತ. ನಿಮ್ಮದು ಕೂಡ ಸಿಂಹರಾಶಿನ? ಹಾಗಾದರೆ ನಿಮ್ಮದೇ ಆದಂತಹ ಕಮೆಂಟ್ ಮಾಡಿ. ಹಾಗೆ ಮುಂದಿನ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.